नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಏಕದಂತಂ ಮಹಾಕಾಯಂ ವಾಣೀಂ ವಿದ್ಯಾಂ ಸರಸ್ವತೀಂ ನಮಾಮಿ ದೀನಬಾಲೋಹಂ ಜ್ಞಾನಮೋಕ್ಷಾರ್ಥಸಿದ್ಧಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರಳೋಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಶರಣ ಸನ್ನಿಧಾನಕ್ಕೆ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ನಮಸ್ಕಾರ ಮಾಡಿ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತಾ ಇದ್ದೇವೆ. ಮಹಾಚರಿತ್ರೆಯನ್ನು ಶ್ರವಣ ಮಾಡ್ತಾ ಇರುವಂಥ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಗುರುದೇವದತ್ತ. ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಸಮರ್ಥ ಸಂಪ್ರದಾಯಗಳ ಮಠಕ್ಕೆ ಹೋದರು. ಅಲ್ಲಿ ಪ್ರವೇಶ ಮಾಡಿದ ಕೂಡಲೇ ಶ್ರೀ ಶ್ರೀಧರರಿಗೆ ತಮ್ಮ ಬಾಲ್ಯದ ಸ್ಮರಣೆ ಬಂತು. ಅಲ್ಲಿರುವ ಶ್ರೀ ಸಮರ್ಥ ರಾಮದಾಸರ ಚಿತ್ರವನ್ನು ನೋಡ್ತಾ ಸೇವಕರನ್ನು ಕರೆದರಂತೆ. ಈ ಸಮರ್ಥ ಸದ್ಗುರುಗಳ ಚಿತ್ರ ನನ್ನ ಜೀವನದಲ್ಲಿ ಅಕ್ಷಯವಾದ ಸ್ಥಾನವನ್ನು ಕೊಟ್ಟಿತು. ಇದು ಕೇವಲ ಚಿತ್ರಾಳು ಭಾವಿಸಿಕೊಳ್ಬೇಡಿ, ನನ್ನ ಬದುಕನ್ನೇ ಪರಮಾರ್ಥದ ಸ್ಥಿತಿಗೆ ಒಯ್ದಂಥ ದಿವ್ಯ ಚೈತನ್ಯವೇ ಈ ಚಿತ್ರ ಹೇಳಿ ಭಾವೋನ್ಮುಖರಾದಂತೆ ಶ್ರೀ ಶ್ರೀಧರ ಸ್ವಾಮಿಗಳು. ಶ್ರೀ ಶ್ರೀಧರ ಸ್ವಾಮಿಗಳ ಕಣ್ಣುಗಳಲ್ಲಿ ಅಶ್ರುಧಾರೆ ಹರಿತಾ ಇದೆ. ಹೇ ಸಮರ್ಥ, ಹೇ ನಾರಾಯಣ, ನಿನ್ನ ಕೃಪೆಯೇ ಜ್ಞಾನದ ದಿವ್ಯ ಮಾರ್ಗವನ್ನು ತೋರಿಸುವ ದಿವ್ಯ ಜ್ಯೋತಿ ಇದ್ದ ಹಾಗೆ. ಹೇ ಸಮರ್ಥ ಗುರುರಾಜ, ನಮಗೆ ಜಗತ್ತಿನಲ್ಲಿ ಧೈರ್ಯ ಕೊಡುವಂಥವರು ಯಾರೂ ಇಲ್ಲವಾಗಿತ್ತು ಆ ಕಾಲದಲ್ಲಿ. ಆಗ ಮಹಾ ದುಃಖದಲ್ಲಿರುವ ಸ್ಥಿತಿಯಾಗಿತ್ತು ನಮ್ಮದು. ತಾಯಿಯ ವಿಯೋಗವಾಗಿರುವಾಗ ತಾವು ಧೈರ್ಯ ಕೊಡದಿದ್ದರೆ ಏನಾಗ್ತಿತ್ತು ಪರಿಸ್ಥಿತಿ? ಅದನ್ನು ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ? ಸದ್ಗುರು ಸಮರ್ಥ ತಾವೇ ನನ್ನ ಗುರುಗಳು. ದಿಕ್ಕು ಕಾಣದ ವೇಳೆಯಲ್ಲಿ ಓಡೋಡಿ ಬಂದು ನನಗೆ ಆತ್ಮತತ್ವ ಬೋಧಿಸಿದ ತಮ್ಮನ್ನು ನಾನು ಹೇಗೆ ಮರೀಲಿ? ಹೇ ಸಮರ್ಥ ಗುರುರಾಯ, ತಾವೇ ನನಗೆ ಆಶ್ರಯ. ನನ್ನಲ್ಲಿ ಉಂಟಾದ ಜ್ಞಾನ, ಭಕ್ತಿ, ವೈರಾಗ್ಯ, ಸ್ವರೂಪನಿಷ್ಠೆ ಇವೆಲ್ಲವೂ ತಮ್ಮ ಕೃಪೆಯ ಪ್ರಸಾದಗಳೇ ಸರಿ. ಬಾಲ್ಯದಲ್ಲಿಯೇ ನನ್ನ ಪೂರ್ವಾಶ್ರಮದ ತಂದೆ ನಾರಾಯಣರು, ಸಹೋದರನಾದ ತ್ರಯಂಬಕ, ಸಹೋದರಿಯರಾದ ಗೋದಾವರಿ, ರೇಣುಕಾ ಎಲ್ಲರೂ ನನ್ನನ್ನು ಬಿಟ್ಟು ಪರಂಧಾಮಕ್ಕೆ ಹೋದಾಗಲೂ ಕೂಡ ಶ್ರೀಧರ ನಾನಿದ್ದೇನೆ ಹೇಳಿ ನನ್ನೊಡನೆ ಬಂದು ನನಗೆ ಧೈರ್ಯವನ್ನು ಕೊಟ್ಟವರು ನೀವೇ. ಶ್ರೀಧರನ ಅಂತರಂಗದಲ್ಲಿ ನಿರಂತರ ವಾಸ ಮಾಡಿ ರಕ್ಷಣೆ ಮಾಡ್ತಾ ಇರುವಂಥ ಸಮರ್ಥ ಸದ್ಗುರು ನೀವೇ ಇದ್ದೀರಿ. ತಮ್ಮನ್ನು ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ? ಸ್ವಾಮಿ, ಈ ಮಾಯೆಯಿಂದ ನಮ್ಮನ್ನು ಬಿಡಿಸಿ ಲೋಕ ಪೂಜ್ಯನನ್ನಾಗಿ ಮಾಡಿದಂಥವರು ತಾವೇ. ಸದ್ಗುರು, ತಮ್ಮ ಕೋಮಲವಾದ ಪಾದಗಳನ್ನು, ತಮ್ಮ ಈ ಭವ್ಯ ಸ್ವರೂಪವನ್ನು ನನ್ನ ಹೃದಯ ಮಂದಿರದಲ್ಲಿಟ್ಟು ಪಾವನಗೊಳಿಸಿದ ತಮಗೆ ಸಂಪೂರ್ಣ ನಾನು ಶರಣಾಗಿದ್ದೇನೆ. ಹೇ ಸದ್ಗುರು, ಯೋ ಮಾತೃಗರ್ಭತೋ ಜಾತಃ ಶುಕ್ತಿತೋ ಮೌಕ್ತಿಕಂ ಯಥ ದೇಶ ಧರ್ಮಾಮೃತಂ ಯೋ ಹಿ ಶ್ರೀ ಸಮರ್ಥಂ ಪ್ರಣವಮಿತಂ.
ಹೀಗೆ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಗುರುಗಳಾದಂಥ ಶ್ರೀ ಸಮರ್ಥರ ಚಿತ್ರಕ್ಕೆ ವಂದಿಸಿ ತಮ್ಮ ಸನಿಹದ ಸೇವಕರ ಹತ್ತಿರ ಹೇಳಿದರಂತೆ, ಸೇವಕರೇ, ಇದು ನನ್ನ ಪಾಲಿಗೆ ಕೇವಲ ಚಿತ್ರ ಅಲ್ಲ, ನನ್ನ ಚರಿತ್ರೆಯನ್ನೇ ನಿರ್ಮಾಣ ಮಾಡಿದ, ಅಲ್ಲದೆ ಪರಮಹಂಸ ಎಂಬ ಉಜ್ವಲ ಕೀರ್ತಿಯನ್ನು ಬೆಳಗಿಸಿದಂಥ ಸಾಕ್ಷಾತ್ ಶ್ರೀ ಸಮರ್ಥ ರಾಮದಾಸರ ರೂಪವೇ ಆಗಿದೆ ಹೇಳಿ ಸಮರ್ಥರ ಚಿತ್ರದ ಮುಂದೆ ಕಂಬನಿಯನ್ನು ಸುರಿಸ್ತಾ ಇರುವಾಗ ಸೇವಕರೆಲ್ಲರೂ ಸ್ತಬ್ಧರಾಗ್ಬಿಟ್ರಂತೆ. ಸೇವಕರಿಗೆ ಆಶ್ಚರ್ಯವಾಯಿತು. ಎಲ್ಲ ಸೇವಕರು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ ಭಾವದಿಂದ. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಮರ್ಥರಲ್ಲಿರುವ ಗುರುಭಕ್ತಿಯನ್ನು ಕಂಡು ಎಲ್ಲರ ಮನಸ್ಸು ಕರಗಿಬಿಡುತ್ತಂತೆ. ಎಂತಹ ಗುರುಭಕ್ತಿ, ಎಂತಹ ಗುರುನಿಷ್ಠೆ ಶ್ರೀ ಶ್ರೀಧರ ಸ್ವಾಮಿಗಳದ್ದು. ಎಲ್ಲರ ಕಣ್ಣುಗಳಿಂದ ಅಶ್ರು ಬಿಂದುಗಳು ಧಾರೆ ಧಾರೆಯಾಗಿ ಬೀಳ್ತಾ ಇತ್ತು. ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಶ್ರೀ ಸಮರ್ಥರು ಏನು ಹೇಳಿದರೋ ಅದು ಅವರಿಗೇ ಗೊತ್ತು. ಹೀಗೆ ಶ್ರೀ ಸಮರ್ಥರಿಗೆ ವಂದಿಸಿ ಭಕ್ತರಿಗೆಲ್ಲ ಮಂತ್ರಾಕ್ಷತೆಯನ್ನು ಅನುಗ್ರಹ ಮಾಡ್ತಾ ಇರುವಾಗ ಸಮಾಜಿ ಗುಡ್ಡದ ಶ್ರೀಮಂತನಾದ ತ್ರಯಂಬಕರಾವ್ ಮತ್ತು ದುಂಡಿರಾಜ ಬಾಲೇರಾವ ಎಂಬ ಇಬ್ಬರು ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಬಂದರಂತೆ. ಅವರಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಆಗ್ತಾ ಇರೋದು ಇದೇ ಮೊದಲು ಆಗಿತ್ತು. ಅವರಿಗೆ ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನ ಇದೇ ಮೊದಲು. ಎದುರಿಗೆ ಬಂದು ನಿಂತು ನೋಡ್ತಾ ಇದ್ದಾರೆ. ಪ್ರತ್ಯಕ್ಷ ಶ್ರೀ ಸಮರ್ಥ ರಾಮದಾಸರಾಗೆ ಕಾಣ್ತಾ ಇದ್ದಾರೆ ಶ್ರೀ ಶ್ರೀಧರ ಸ್ವಾಮಿಗಳು. ಸಮರ್ಥಾಯ ಸಮರ್ಥರೂಪಾಯ ರಾಮದಾಸಾಯ ಧೀಮತೆ ನಮಾಮಿ ಗುರುದತ್ತಾಯ ಗುರವೇ ಶ್ರೀಧರಾಯ ಚ. ಶ್ರೀ ಶ್ರೀಧರ ಸ್ವಾಮಿಗಳ ಪಾದಗಳಿಗೆ ಎರಗಿ, ಏ ಸದ್ಗುರು, ಬಹಳ ಜನ್ಮಗಳ ಪುಣ್ಯ ವಿಶೇಷದಿಂದ ಇಂದು ತಮ್ಮ ದರ್ಶನವಾಯಿತು ನಮಗೆ. ಸಾಕ್ಷಾತ್ ಶ್ರೀ ಸಮರ್ಥ ರಾಮದಾಸರೇ ನೀವು ಹೇಳಿ ಮನತುಂಬಿ ಸ್ತುತಿ ಮಾಡಿದ್ರಂತೆ. ಅವರು ಶ್ರೀ ಶ್ರೀಧರರಲ್ಲಿ ಪ್ರಾರ್ಥಿಸಿ ತಮ್ಮ ಪ್ರಾಂತಕ್ಕೆ ಶ್ರೀಧರರನ್ನು ಕರ್ಕೊಂಡು ಹೋದ್ರಂತೆ. ಅಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಸೇವೆಯನ್ನು ಮಾಡಿದ್ರಂತೆ. ಅವರು ಅಲ್ಲಿ ಶ್ರೀಧರ ಸ್ವಾಮಿಗಳ ಪ್ರವಚನವೂ ನಡೀತು. ದಿನಾಲೂ ಬಹಳ ಭಕ್ತರು ಗುರು ಸನ್ನಿಧಾನಕ್ಕೆ ಬರಲಿಕ್ಕೆ ಆರಂಭಿಸಿದ್ರಂತೆ. ಶ್ರೀಧರ ಸ್ವಾಮಿಗಳು ತಮ್ಮ ಮನೆಗೆ ಬರಬೇಕು ಹೇಳಿ ಭಕ್ತರೆಲ್ಲ ಬೇಡಿಕೊಂಡ್ರಂತೆ. ಅಷ್ಟರಲ್ಲಿ ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದಲೇ ಪುತ್ರ ಸಂತಾನ ಭಾಗ್ಯವನ್ನು ಪಡೆದಂಥ ಚಿಕ್ಕಮಗಳೂರಿನ ಭಕ್ತನೊಬ್ಬನು ತನ್ನ ಪುತ್ರನ ಉಪನಯನಕ್ಕಾಗಿ ಮೈಸೂರಿಗೆ ಬರಬೇಕು ಹೇಳಿ ಶ್ರೀ ಶ್ರೀಧರರಲ್ಲಿ ಪ್ರಾರ್ಥನೆ ಮಾಡಿಕೊಂಡಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಭಾಗ್ಯನಗರಕ್ಕೆ ಪುನಃ ಬರ್ತೇನೆ ಹೇಳಿ ಅವರಿಗೆಲ್ಲ ಅಭಯವನ್ನು ಕೊಟ್ಟು ಅಲ್ಲಿಂದ ಮೈಸೂರಿಗೆ ಹೊರಡುವ ನಿಶ್ಚಯವನ್ನು ಮಾಡಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಚಿಕ್ಕಮಗಳೂರಿನ ಭಕ್ತನ ಪ್ರಾರ್ಥನೆಯಂತೆ ಅವನ ಪುತ್ರನ ಉಪನಯನದ ವೇಳೆಗೆ ಮೈಸೂರಿಗೆ ಬಂದು ತಲುಪಿದರಂತೆ. ಅಲ್ಲಿ ವಟುವನ್ನು ಆಶೀರ್ವದಿಸಿ ತಮಗಾಗಿ ಸಿದ್ಧಪಡಿಸಿರುವ ಕುಟೀರಕ್ಕೆ ಹೋದರು. ಅಲ್ಲಿ ಕೆಲವು ದಿನ ವಾಸ ಮಾಡಿದರು. ಆ ವೇಳೆಯಲ್ಲಿ ಅನೇಕ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಶರಣಾಗಿ ತಮ್ಮ ಮನೋಭೀಷ್ಟಗಳನ್ನು ನೆರವೇರಿಸಿಕೊಂಡ್ರಂತೆ. ಆ ಪ್ರಾಂತದ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳನ್ನು ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿ ಭಕ್ತಿಯಿಂದ ಪಾದಪೂಜೆಯನ್ನು ಮಾಡಿ ಶ್ರೀಧರ ಸ್ವಾಮಿಗಳ ಅನುಗ್ರಹವನ್ನು ಸಂಪಾದಿಸಿದರಂತೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ನಾವು ಮುಂದಿನ ಭಾಗವನ್ನು ಮುಂದಿನ ವಾರದಲ್ಲಿ ಶ್ರೀಧರ ಗುರು ಮಹಚರಿತ ಭಗವಾನ್ ಶ್ರೀಧರ ಗುರು ಮಹಚರಿತ ಶ್ರೀಧರ ಗುರು ಮಹಚರಿತ ಭಗವಾನ್ ಶ್ರೀಧರ ಗುರು